ಅಂತ ಹೇಳಿಕೆಯನ್ನು ಮಾಡಿದ್ದಾರೆ. ಅಂತ ಹೇಳಿಕೆ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ಒಂದು ಸೆಕೆಂಡ್ ಓದ್ತೀನಿ, ಮುಂದಿಂದು ಓದ್ತೀನಿ ನಾನು. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು. ದಿಸ್ ಈಸ್ ದ ಪ್ರಿರಾಗೇಟಿವ್ ಆಫ್ ದಿ ಸ್ಪೀಕರ್ ಆಫ್ ದಿ ಚೇರ್. You cannot force. Yes, you cannot force. Not force. Request. ಅಧ್ಯಕ್ಷ ರಿಕ್ವೆಸ್ಟ್ ಮಾಡ್ತಾ ಇರೋದು. The issue is closed. ಅಲ್ಲ ಸರ್, ರಿಕ್ವೆಸ್ಟ್ ಮಾಡ್ತಾ ಇರೋದು. ಪ್ರಶ್ನೆ ಕೇಳಲಿಕ್ಕೆ ಇಲ್ಲಿ ಮಾನ್ಯ ಅಧ್ಯಕ್ಷರೇ, ಅಲ್ಲ ಕಾನೂನು ಸಚಿವರು ರೂಲ್ 35 ನ ಓದಿ ಯು ಕಾನ್ ಫೋರ್ಸ್ ಕೊಡಬಹುದು ಅಂತ ತಾವು ಹೇಳಿದಾರ. ಒಂದು ರೂಲ್ಸ್ ಅಧ್ಯಕ್ಷರೇ, ಇನ್ನೊಂದು ನ್ಯಾಚುರಲ್ ಜಸ್ಟಿಸ್ ಅಂತ ಒಂದು ಪದ ಇದೆ. ನ್ಯಾಚುರಲ್ ಜಸ್ಟಿಸ್ ಏನು? ಒಬ್ಬರು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಆ ಸ್ಟೇಟ್ಮೆಂಟ್ಗೆ ಕ್ಲಾರಿಫಿಕೇಶನ್ ಕೇಳೋದು ಇಟ್ ಇಸ್ ನ್ಯಾಚುರಲ್. ಈಗ ನಮ್ಮ ಪ್ರತಿಪಕ್ಷದ ನಾಯಕರು ಕ್ಲಾರಿಫಿಕೇಶನ್ ಕೇಳುವಾಗ ಕ್ಲಾರಿಫಿಕೇಶನ್ಗೂ ಕೊಡದೇನೆ ವಿರೋಧ ಪಕ್ಷದ ಒಂದು ಹಕ್ಕಾದ ವಾಕೌಟ್ ನ ಮುಖ್ಯಮಂತ್ರಿಗಳು ಹಕ್ಕನ್ನು ಚಲಾಯಿಸ್ಬಿಟ್ರೆ ಹೆಂಗಾಗತ್ತಿದ್ದು? ಇದು ನಮ್ಮ ಹಕ್ಕು ವಾಕೌಟ್ ಮಾಡೋದು. ಮುಖ್ಯಮಂತ್ರಿಗಳ ವಾಕೌಟ್ ನೀವು ಹೇಳಿಕೆ ಕೊಟ್ಟಂತ್ರ ಜೀರ್ಣಿಸ್ಕೊಳ್ಳೋಕೆ ಶಕ್ತಿನೂ ಬೇಕು ನಿಮಗೆ. ನೀವು ಉತ್ತರ ಮಾಡಿಲ್ಲ. ಹೇಳಿಕೆ ಕೊಟ್ಟಂತ್ರ ಒಂದು ಪ್ರಶ್ನೆ ಚರ್ಚೆ ಇಲ್ಲಲ್ಲ. ಅಲ್ಲ, ಈಗ ಬೇರೆ ಯಾವ ನೀವು ಕೊಡಬಹುದು ಅಂತ ಇದೆ ನೋಡಿ. ನೀವು ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ ಯಾರು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ. ನೀಡಬಹುದು ಅಂದ್ರೆ ನೀವೇ ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ? ಇಲ್ಲ, ಅವ್ರಿಗೆ ಕೊಟ್ಬಿಟ್ಟು ನಮ್ಗೆ ಕೊಡಲ್ಲ ಅಂದ್ರೆ ಪಾರ್ಶಾಲಿಟಿ. ಅವಕಾಶ ಇಲ್ಲ ಅಂತ ಇದೆ. ಬೇರೆ ಏನಾದ್ರೂ ರೂಪದಲ್ಲಿ ನೀವು ಕೇಳಿ ಅವಕಾಶ ಕೊಡ್ತೇನೆ. ಯಾವುದೇ ರೂಪದಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. 35 ಬಿಲ್ಲು ಪಾಸ್ ಮಾಡಿಕೊಟ್ಟಿದ್ದೀರಿ. ರಾತ್ರಿ 10 ಗಂಟೆ ಅಂದ್ರೆ 10 ಗಂಟೆ ಹೇಳ್ದಂಗೆ ಕೇಳಿದಿರಿ. ಈಗ ಮುಖ್ಯಮಂತ್ರಿಗಳು ಮಾಡಿದ್ಮೇಲೆ ನೀವು ಕೊಡಬಹುದು ಅಂತ ಇದೆ. ನೋಡಿ, ಸ್ಟೇಟ್ಮೆಂಟ್ ಮಾಡಿ ಅದರಲ್ಲಿ ಮತ್ತೆ ಮುಖ್ಯಮಂತ್ರಿಗೆ ವಿಧಾನ ಪರಿಷತ್ತಲ್ಲಿ ತುರ್ತಾಗಿ ಸ್ಟೇಟ್ಮೆಂಟ್ ಕೊಟ್ಟು ಸಿಎಂ ಅಂತ ಅವ್ರಿಗೆ ಕೊಡ್ತೀರಿ. ನಮ್ಗೆ ಸಿಎಂ ಬೇಕಾಗಿಲ್ಲ, ಡಿ ಕೆ ಶಿವಕುಮಾರ್ ಸಿಎಂ. ನಮ್ಮ ಬಿಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲ ಬಿಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲ ಕೂಡ ಕೇಳಿದ್ದೀರಿ. ಸಮಯದ ಅವಕಾಶ ನೀವು ಪ್ರಶ್ನೆಗೆ ಅವಕಾಶನೇ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ ಅಂತ ಅರ್ಥ. ಇಲ್ಲಿ ಮುಚ್ಚಿಡ್ತಾ ಇದೆ ಅಂತ ಭಯ ಇದಕ್ಕೆ, ಸರ್ಕಾರಕ್ಕೇನು ಭಯ ಇದಕ್ಕೆ? ವಿರೋಧ ಪಕ್ಷದ ನಾಯಕರು 4 ಜನ ಪ್ರಶ್ನೆ ಕೇಳಲಿಕ್ಕೆ ಹತ್ರ ತಯಾರಿಲ್ಲ ಅಂದ್ರೆ ಏನು ಅದಕ್ಕೆ ಉತ್ತರ ಆಮೇಲೆ ಕೊಡ್ಲಿ ರೀ. ಪ್ರಶ್ನೆ ಕೇಳಲಿಕ್ಕೆ ಏನು ಅವಕಾಶ ಇಲ್ಲ. ನಾವು ಪ್ರಶ್ನೆ ಕೇಳ್ತೀರಿ, ಉತ್ತರ ಆಮೇಲೆ ಕೊಡ್ಲಿ. ಉತ್ತರ ಆಮೇಲೆ ಕೊಡ್ಲಿ, ಬೇಡ. ದಲಿತ ನಾಯಕರಿದ್ದಾರೆ, ಪರಮೇಶ್ವರ್ ದಲಿತ ನಾಯಕರಿದ್ದಾರೆ. ಪರಮೇಶ್ವರು ಮುಚ್ಚಳದೇನು ಇಲ್ಲ, ಎಲ್ಲ ಬಹಿರಂಗ ಆಗೋಯ್ತು. ಅವಕಾಶ ಕೊಡಿ ದಯಮಾಡಿ. ಒತ್ತಾಯಕ್ಕೆ ಒಳಗಾಗಬೇಡ್ರಿ. ದಯಮಾಡಿ ಒತ್ತಾಯಕ್ಕೆ ಒಳಗಾಗಬೇಡಿ. ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ನೀವು ನವೆಂಬರ್ದಲ್ಲಿ ನೀವು ಮಂತ್ರಿಗಳ ಹೇಗೆ ಆಗ್ತೀರಿ? ಹೇಳಿ ಸರ್, ನೀವೇ ಹೇಳಿ. ನವೆಂಬರ್ದಲ್ಲಿ ಮಂತ್ರಿ ಮಾಡ್ತಾ ಅಂತ ಹೇಳ್ಬಿಡ್ರಿ ಅವ್ರಿಗೆ. ತಾವು ಒಂದೇ ನಿಮಿಷ. ತಾವು ಅಧ್ಯಕ್ಷರೇ, ವಿಧಾನ ಪರಿಷತ್ಗೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ ಅಂತೀರಾ. ಅಲ್ಲಿವರೆಗೂ ಅವ್ರು ಹೋಗ್ಲಿ, ಉತ್ತರ ಅಲ್ಲಿ ಹೇಳ್ಬಿಟ್ಟು ಇಲ್ಲೇ ಇಷ್ಟೇನು ಹೇಳಿದ್ರೆ ಅಷ್ಟೇ ತಾನೇ ಹೇಳ್ಬಿಟ್ಟು ಬರೋದು. ಅಲ್ಲಿವರೆಗೂ ನಾವು ಚರ್ಚೆ ಮಾಡೋಣ. ಅದಾದ್ಮೇಲೆ ಅವ್ರು ಬಂದು ರಿಪ್ಲೈ ಮಾಡ್ಲಿ. ನೋಡಿ, ಇದು ಬಹಳ ಜರೂರಾದಂಥದ್ದು, ದಲಿತರಿಗೆ ಸಂಬಂಧಪಟ್ಟಿದ್ದು, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ರಾಜ್ಯದ ಜನ ನೋಡ್ತಾ ಇದ್ದಾರೆ.
ಈ ಸರ್ಕಾರ ಮಾಡಿರೋದು ಸರಿನೋ ತಪ್ಪೋ ವಿಶ್ಲೇಷಣೆ ಮಾಡೋ ಅಧಿಕಾರ ವಿರೋಧ ಪಕ್ಷಕ್ಕೆ ಸಂವಿಧಾನದತ್ತವಾಗಿ ಬಂದಿದೆ. ಅದನ್ನ ನಾವು ಕೇಳ್ತಾ ಇದ್ದೀರಿ, ಈ ಪೀಠಕ್ಕೆ ಕೇಳ್ತಾ ಇದ್ದೀರಿ. ಸಂವಿಧಾನವನ್ನ ಉಳಿಸಿ, ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀರಿ. ನೀವು ರಿಜೆಕ್ಟ್ ಮಾಡಿದ್ರೆ ನೀವು ಒನ್ ಸೈಡ್ ಆಗೋತೀರಾ. ನೀವು ಅಧ್ಯಕ್ಷರೇ ಒನ್ ಸೈಡ್ ಮಾಡಬೇಡಿ, ನೀವು ಇದು ಒಳ್ಳೇದಲ್ಲ. ಇದು ಬೇಡ, ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ ನಾವು. ಚರ್ಚೆನೇ ಇಲ್ಲ, ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ. ಇದ್ರಲ್ಲಿ ಚರ್ಚೆ ಮಾಡೋದೇನೈತೆ? ಈಗ ಅವರು 6% 5% ಅಂದ್ರು. ಯಾರು ಕೊಟ್ಟವ್ರೆ? ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ, ಅವ್ರು ಮಾಡ್ಕೊಳ್ತಾ ಕಂಟಿನ್ಯೂ ಮಾಡಿ ಅಧ್ಯಕ್ಷರೇ. ಆ ಸಮುದಾಯದ ಅಧ್ಯಕ್ಷರೇ ಜನ ಎಷ್ಟಿದ್ದಾರೆ? ಕಲಾಪಗಳ ಕಂಟಿನ್ಯೂ ಮಾಡಿ, ದಯಮಾಡಿ ಕಂಟಿನ್ಯೂ ಮಾಡಿ ತಾವು. ಅಧ್ಯಕ್ಷರೇ ತಮ್ಮ ತೀರ್ಮಾನ ಅಂತಿಮ. ಜಾತಿ ಜನ ಇಡೀ ರಾಜ್ಯ. ಅಧ್ಯಕ್ಷರೇ ತಮ್ಮ ತೀರ್ಮಾನ, ಪೀಠ ತೀರ್ಮಾನ ಅಂತಿಮ. ನಾವೆಲ್ಲ ಸಮುದಾಯಗಳು ಒಪ್ಕೊಂಡಿದ್ದೇವೆ ಅಧ್ಯಕ್ಷರೇ, ನಾವು ಎಲ್ಲ ಸಮುದಾಯಗಳು ಒಪ್ಕೊಂಡಿದ್ದೇವೆ. ನಿಮ್ಮದೇ ಕೆಲಸ. ಈಗ ನಾಗಮೋಹದ ವರದಿಯನ್ನು ನಾನು ಒಪ್ಪಿದ್ದೇವೆ ನಾವು ಅಧ್ಯಕ್ಷರೇ. ನಿಮ್ಮ ತೀರ್ಮಾನ ಅಂತಿಮ. ಮಾತಾಡ್ಲಿ. ಕಾನೂನು ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತಂದ್ರೆ ಏನು? ಸ್ವಾಮಿ ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ನಿಮ್ಗೆ? ಏನ್ ಅಗತ್ಯ ಇದೆ ಇಲ್ಲಿ? ನೀವ್ಯಾಕೆ ಬರ್ತೀರಿ? ಇವರು ಮಾತಾಡಿ, ಇವರು ಮೀಸಲಾತಿ ಪರವಾಗಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಮತ್ತೆ ಇದರ ಬಗ್ಗೆ ಮಾತಾಡ್ಲಿಕ್ಕಿದೆ. ಬೇರೆ ಸದಸ್ಯರು ಮಾತಾಡ್ತಾರೆ. ನಾಳೆ ಕೊಡ್ತೇವೆ, ನಾಳೆ ಅದನ್ನು ಮಾಡಿ ಕೊಡ್ತೇನೆ. ಸರ್ತಾಗಿ ಗೊತ್ತ ಸ್ಟೇಟ್ಮೆಂಟ್ ಮಾಡ್ರೆ. ಇಸ್ ಅ ಸ್ಟೇಟ್ಮೆಂಟ್ ಓನ್ಲಿ. ನಾಳೆ ಎಂದರೆ ನೋಡಿ, ಇದು ಸ್ಟೇಟ್ಮೆಂಟ್ ಮಾತ್ರ. ಈಗ ಅರ್ಧ ಬಿ ಸಾಕ್ಬೇಕಾ? ರೂಲ್ ಬುಕ್ ಬೇಡ, ಯಾಕೆ ನಾಳೆಗೆ ಬೇಕು? ಸನ್ಮಾನ್ಯ ಅಧ್ಯಕ್ಷರೇ ಬೇಕಲ್ಲ ನಾಳೆಗೆ ಬೇರೆ ರೂಪದಲ್ಲಿ ಕೊಡಿ. ಯಾರು ಒತ್ತಡಕ್ಕೊಳಗಾಗಿದ್ದೀರಿ? ಏನು ಅಲ್ಲಿ ನನ್ನ ಕಾನೂನಿನ ಒತ್ತಡಕ್ಕೆ ಒಳಗಾಗಿದ್ದೇನೆ. ಆ ನಿಯಮ ಪ್ರಕಾರ ನಿಶ್ಚಯ ಮಾಡಿಬಿಟ್ಟಿದ್ದೀರಾ? ಯಾವುದು ನೋಡಿ, ಪ್ರಶ್ನೆ ಮಾಡಕ್ ಅವಕಾಶ ಆಗಲಿ ಸರ್. ಈಗ ನಾಳೆ ಬೆಳಿಗ್ಗೆ ಬೇರೆ ರೂಪದ ತಂದಲ್ಲಿ ಕೊಡುವ ಯಾರು ಬೇಡ ಅಂತ ಹೇಳ್ತಾರೆ. ಏನಿದೆ ಸನ್ಮಾನ್ಯ ಅಧ್ಯಕ್ಷರೇ, ಜಾಸ್ತಿ ವಾದ ಮಾಡಲ್ಲ. ವಿಜಯೇಂದ್ರ ಅವರು ಆಮೇಲೆ ಮಾತಾಡ್ತಾರೆ. ನಮ್ದು ಈ ಸದನದಲ್ಲಿ ಆಡಳಿತ ಪಕ್ಷ ಅಂದಮೇಲೆ ವಿರೋಧ ಪಕ್ಷನು ಮುಂದಿನ ಸಭಾಧ್ಯಕ್ಷರು ಇದಕ್ಕೆ ಮುಂದಿನ ಅಜೆಂಡಾ ಅವರು ಈ ನಿರ್ಧಾರದಿಂದ ಅವರಿಗೆ ಸಂಕಟ ಆಗ್ತಾ ಇದೆ, ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇದು ರಾಜ್ಯದ ಜನರಿಗೆ ಒಳ್ಳೆಯದಾಗಿದೆ, ನಿಮಗೆ ಸಂಕಟ ಆಗ್ತಾ ಇದೆ. ನಿಮಗೆ ಮನೆ ನಿಮಗೆ ಕೇಳ್ತೀವಿ. ಸಿಕ್ಕಿ ಮಾತಾಡಿ ರೂಲ್ ಪ್ರಕಾರ ಪ್ರತಿಯೊಂದು ಸ್ಟೇಟ್ಮೆಂಟ್ ಅಲ್ಲಿ ನೀವು ಚರ್ಚೆ ಮಾಡಿದ್ರೆ ಅರ್ಥ ಚರ್ಚೆ ಮಾಡ್ತಿಲ್ಲ, ಪ್ರಶ್ನೆ ಒಳ್ಳೆ ರೀತಿ ಸಹಕಾರ ಕೊಟ್ಟಿದ್ದೇವೆ. ಆಡಳಿತ ಪಕ್ಷ ಕೊಟ್ಟಿದ್ದೇವೆ, ಪ್ರತಿಪಕ್ಷ ನಿಮ್ಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದೀವಿ. ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದ್ದೀವಿ. ನೀವು ಮಾತ್ರ ನಮ್ಮ ಮಾತು ಕೇಳ್ತೀವಿ. ಎಲ್ಲಾ ಬಿಲ್ಗೆ ಸಹಕಾರ ಕೊಟ್ಟಿದ್ದೀರಿ, ಚರ್ಚೆ ಮಾಡಿದ್ದೀರಿ, ಅವಕಾಶ ಕೊಡಲ್ಲ. ಎಲ್ಲಾ ರಾತ್ರಿದನ್ನು ಕೂತ್ಕೊಂಡಿದ್ದೀರಿ, ಬೆಳಿಗ್ಗೆ ಬೇಗ ಬಂದಿದ್ದೀರಿ, ಮಧ್ಯಾಹ್ನ ಬೇಗ ಇದನ್ನು ಕೂಡ ಕರೆಕ್ಟ್ ಆಗ್ತದೆ. ಆದ್ರೂ ನಾವು ನಮ್ಮ ಪರಮಾಧಿಕಾರಿಗಳು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅವ್ರಿಗಿಲ್ಲ.
ಆಯ್ತು ಸನ್ಮಾನ್ಯ ಪ್ರಶ್ನೆ ಆಯ್ತು, ಚರ್ಚೆ ಬೇಡ ಇಲ್ಲಿ ಈಗ ವಿಜಯ ಅಜೆಂಡಾ ಹೋಗ್ಬೇಕು.